ಎಜಿ ನ್ಯೂಸ್ಗೆ ಸ್ವಾಗತ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತೆ ಹೋರಾಟಕ್ಕೆ ಇಳಿತಾ ಇರುವ ವಿಚಾರವಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿ, ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ ರೈತರಿಗೆ ನೋಟಿಸ್ ಕೊಡಲಾಗಿದೆ. ವಕ್ಫ್ ನೋಟಿಸ್ ಕೊಡ್ತಾ ಇದ್ದಂತೆಯೇ ಮುಜರಾ ಇಲಾಖೆಯವರು ಕೂಡ ನೋಟಿಸ್ ಕೊಡ್ತಾರೆ. ಈಗಾಗಲೇ ಈ ಬಗ್ಗೆ ಸಿಎಂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎಂದಿದ್ದಾರೆ. 2014ರ ಬಿಜೆಪಿ ಪ್ರಣಾಳಿಕೆಯನ್ನ ಇವರು ಓದಿದ್ದಾರಾ? ಅದರಲ್ಲಿ ಏನಿದೆ ಅಂತ ಬಿಜೆಪಿಯವರನ್ನ ಕೇಳಬೇಕು. ಇದನ್ನ ಬಿಟ್ಟರೆ ಬಿಜೆಪಿಯವರಿಗೆ ಬೇರೆ ವಿಷಯವೇ ಇಲ್ಲದಂತಾಗಿದೆ. ಯುಪಿಯಲ್ಲಿ ಐಸಿಯುದಲ್ಲಿ ಇದ್ದ 10 ನವಜಾತ ಶಿಶುಗಳು ಸಾವನ್ನಪ್ಪಿದೆ. ಇದರ ಬಗ್ಗೆ ಮಾತನಾಡೋದು ಬೇಡವಾ? ದೇಶದಲ್ಲಿ ಈಗ ಇರೋದು ಬರ್ನಿಂಗ್ ಇಶ್ಯೂ ಏನು? ವಕ್ಫ್ ಬಿಟ್ಟರೆ ಬೇರೆ ಏನು ಬರ್ನಿಂಗ್ ಇಶ್ಯೂ ಇಲ್ವಾ? ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡುವ ವಿಷಯಗಳೇ ಬಿಜೆಪಿಯವರಿಗೆ ಬೇಕು. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಎನ್ನುತ್ತಾರೆ ಎಂದು ಬಿಜೆಪಿ ಮೇಲೆ ಲಾಡ್ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರ ಚುನಾವಣೆ ಮೇಲೆ ವಕ್ಫ್ ವಿಚಾರ ಪ್ರಭಾವ ಬೀರುತ್ತದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಎಲೆಕ್ಟ್ರಾಲ್ ಬಾಂಡ್ ಕೂಡ ವಿಷಯ ಅಲ್ವಾ? ಎಲ್ಲಕ್ಕಿಂತ ಹೆಚ್ಚು ರೈತರು ಮಹಾರಾಷ್ಟ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಚಾರವಾಗಿ ಚರ್ಚೆ ಆಗುವುದಿಲ್ವಾ? ಸ್ಟಾಕ್ ಎಕ್ಸ್ಚೇಂಜ್ ಬಿದ್ದಿದೆ, ಅದರ ಪರಿಣಾಮ ಚುನಾವಣೆ ಮೇಲೆ ಆಗುವುದಿಲ್ವಾ? ಮುಂಬೈ ಐಐಟಿಯ 38% ಯುವಕರಿಗೆ ಕೆಲಸ ಸಿಕ್ಕಿಲ್ಲ. ಮದ್ರಾಸ್ ಐಐಟಿಯವರಿಗೆ ಕೆಲಸ ಸಿಕ್ಕಿಲ್ಲ. ಇದರ ಪರಿಣಾಮ ಚುನಾವಣೆ ಮೇಲೆ ಆಗುವುದಿಲ್ವಾ ಎಂದು ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ನಾನೇನು ಹೇಳುತ್ತದು, ಕರ್ನಾಟಕದಲ್ಲಿ ಎಷ್ಟು ನೋಟಿಸ್ಗಳು ಇಶ್ಯೂ ಆಗಿದೆ ಕೇಳಿ ಅವ್ರಿಗೆ ಫಸ್ಟ್. ಅವ್ರ ಕಾಲದಲ್ಲಿ ಕೂಡ ನೋಟಿಸ್ ಇಶ್ಯೂ ಆಗಿದ್ದಾವೆ. ವಫ್ಗೆ ಯಾವ ರೀತಿ ನೋಟಿಸ್ಗಳು ಇಶ್ಯೂ ಮಾಡ್ತಾರೆ, ಅದೇ ರೀತಿ ಮುಜರಾಯಿನೂ ಮಾಡ್ತಾರೆ, ಬಿಡಿದವರು ಮಾಡ್ತಾರೆ, ಕಾರ್ಪೊರೇಷನ್ ಮಾಡ್ತಾರೆ. ನಾವು ಈಗ ಅದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಮುಖ್ಯಮಂತ್ರಿ ಕೊಟ್ಟಾಗಿದೆ. ಏನು ಇಶ್ಯೂ ಏನು ಅದರದ್ದು? ಈಗ BJP ಮ್ಯಾನಿಫೆಸ್ಟೋ ಓದಿದಾರಂತ BJP 2014 ಮ್ಯಾನಿಫೆಸ್ಟೋ ಓದಿದಾರ ಅವರು? BJP ಓದಿದಾರ? ಅದು ಕೇಳ್ರೆ ಏನಿದೆ ಅದ್ರ ಮ್ಯಾನಿಫೆಸ್ಟೋದಾಗ ಏನಿದೆ ಕೇಳ್ಕೊಳ್ಳಿ. ಇದು ಬಿಟ್ಟರೆ ಬೇರೆ ಇಶ್ಯೂಸ್ ಇದೆ. ಇವತ್ತು ಲಕ್ನೋನಲ್ಲಿ UPನಲ್ಲಿ 10 ಮಕ್ಕಳು ICUನಲ್ಲಿ ಸುಟ್ಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಏನು ಮಾತಾಡೋದು ಬೇಡ? ಯಾವುದ್ರ ಬರ್ನಿಂಗ್ ಇಶ್ಯೂಸ್ ಈ ದೇಶದಲ್ಲಿ? ಏನು ಬರ್ನಿಂಗ್ ಇಶ್ಯೂಸ್ ಏನಿದೆ ದೇಶದಲ್ಲಿ? there is no other burning issue apart from this. ಏನು ಬರ್ನಿಂಗ್ ಇಶ್ಯೂಸ್ ಬೇಡ, ಲೋಕಲ್ ಇಶ್ಯೂ, ಜನರ ಸಾರ್ವಜನಿಕನಿಗೆ ತೊಂದರೆ ಆಗ್ತಕ್ಕಂಥ ಇಶ್ಯೂ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಬರೀ ಇದೆ ದಿನ ಬೆಳಗ್ಗಿದ್ರೆ ಹಿಂದೂ ಮುಸ್ಲಿಂ ಇಂಥ ಇಶ್ಯೂಗಳು ಹಿಡ್ಕೊಂಡು ತಿರುಗಾಡೋದು. ಬೇರೇನಿದೆ? ಬೇರೇನಿಲ್ಲ ಇಶ್ಯೂಸ್ ಈ ದೇಶದಲ್ಲಿ ಮಾತಾಡೋಕ್ಕಾರು BJPಯವರಿಗೆ? ಅಲ್ಲ, ಎಲೆಕ್ಟ್ರಾಲ್ ಬಾಂಡ್ ಕೂಡ ಏನಾದ್ರು ಆಗೋದಿಲ್ಲ. ಅಲ್ಲಿ ಎಲ್ಲರಿಗಿಂತ ಹೆಚ್ಚಿನ ರೈತರಲ್ಲಿ ಸತ್ತೋಗಿದ್ದಾರೆ, ಅಲ್ಲೇ ತೀರ್ಕೊಂಡು ಹೋಗಿರೋದು, ಅಲ್ಲೇ ಸೂಸೈಡ್ ಆಗಿರೋದು. ಅದ್ರ ಬಗ್ಗೆ ಏನು ಪರಿಣಾಮ ಆಗೋದಿಲ್ಲ? ಸ್ಟಾಕ್ ಎಕ್ಸ್ಚೇಂಜ್ ಬಿದ್ದೋಗಿದೆ, ಅದ್ರ ಬಗ್ಗೆ ಅದ್ರದ್ದು ಏನು ಪರಿಣಾಮ ಆಗೋದಿಲ್ಲ? ಅಲ್ಲಿ IIT ಬಾಂಬೆ 38% ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. IIT ಮಡ್ರಾಸ್ 38% ಹುಡುಗರು ಕೆಲಸ ಸಿಗ್ತಲ್ಲ. ಇದ್ರ ಬಗ್ಗೆ ಏನು ಪರಿಣಾಮ ಮಾಡೋದು ಬೇಡ? ಬರೀ ಇಂಥವೇ ಮಾತಾಡೋದು, ಇನ್ನೇನೈತೆ? ಏನು ಸಾಧನೆ ಆಗೈತೆ ಏನು ಹೇಳೋದು ಬೇಡ, ಬರೀ ಕಾಂಟ್ರವರ್ಸಿನೇ ಮಾತನಾಡೋದು. 11 ವರ್ಷದಿಂದ ಏನು ಸಾಧನೆ ಅಲ್ಲಿ ಆಗಿಲ್ಲ, ಇವ್ರಿರೋ ರಾಜ್ಯಗಳಿಗೆ ಏನು ಸಾಧನೆ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರ? ಬರೀ ಇದೇ ಚರ್ಚೆ. ಇನ್ನು ಎಷ್ಟು ವರ್ಷ ಹಿಂಗೆ ಹೋಗ್ಬೇಕಂತಂದ್ರೆ ಇವರು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.